ಇವತ್ತು ನಿಮ್ಮ ಮುಂದೆ ಇಷ್ಟು ಗಟ್ಟಿ ದನಿಯಲ್ಲಿ ನಾನೇನಾದರೂ ನನ್ನ ಅನಿಸಿಕೆಗಳನ್ನ ಹೇಳ್ತೀನಿ ಅಂತಂದ್ರೆ ಅದೊಂದು ಚಾಲೆಂಜಿಂಗ್ ಇದೆ. ಇನ್ನೊಂದು ಮಂಡ್ಯ ಮಾಡೋಣ. ಈ ನಮ್ಮ ಕನಸೇನು 2 ಲಕ್ಷ ಎಕರೆಗೆ ನೀರು ಕೊಡೋದು. 1950ರಿಂದ ಭದ್ರ 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 ಅಂತ ಇದೀವಿ ನಾವು ಮಧ್ಯ ಕರ್ನಾಟಕದವರು. ಎಲ್ಲರೂ ನೀರು 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 ಅಂತೀವಿ. ಒಂದು ಅವಕಾಶ ಇದೆ. ನಮಗೆ ಬೇಕಾಗಿರೋದು ನೀರು ನೀರು ನೀರು. ಪ್ರಿಯ ವೀಕ್ಷಕರೇ, ರಾಜಕೀಯ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಹಿರಿಯೂರಿನ ಚುನಾವಣಾ ರಣಕಣ ಮತ್ತೊಮ್ಮೆ ರಾಜಕೀಯ ಜಿದ್ದಾಜಿದ್ದಿಗೆ ಮುಂದಾಗಿದೆ. ಮುಂದಿನ ಉಪಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು, ಯಾರು ಸ್ಪರ್ಧೆ ಮಾಡಬೇಕು ಅನ್ನುವ ಬಿಸಿ ಬಿಸಿ ಚರ್ಚೆ ಈಗಾಗಲೇ ಶುರುವಾಗಿದೆ. ಅದರಲ್ಲೂ ಕಾಂಗ್ರೆಸ್ನಿಂದ ತೆರವಾದ ಸ್ಥಾನಕ್ಕೆ ಅಭ್ಯರ್ಥಿ ಯಾರು ಅನ್ನುವ ಕುತೂಹಲ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಆದರೆ ಇದೀಗ ಕ್ಷೇತ್ರದ ಬಹುತೇಕ ಮತದಾರರು ಆ ಸ್ಥಾನಕ್ಕೆ ಒಲವು ತೋರಿಸ್ತಾ ಇರುವ ಒಂದೇ ಹೆಸರು ಸಣ್ಣ ಚಿತ್ತಯ್ಯ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಭಾಗವಾಗಿರುವ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸವಾಲುಗಳು, ಕ್ಷೇತ್ರದ ಸಮಸ್ಯೆಗಳು ಖಂಡಿತ ಸಣ್ಣದಲ್ಲ. ಇಲ್ಲಿ ನಾಯಕನಾಗಿ ಗೆದ್ದು ನಿಲ್ಲುವುದಕ್ಕೆ ದೂರದೃಷ್ಟಿಯ ಜೊತೆಗೆ ಜನಗಳ ನಾಡಿಮಿಡಿತ ಗೊತ್ತಿರಬೇಕು. ಆ ನಿಟ್ಟಿನಲ್ಲಿ ಹಿರಿಯೂರಿಗೆ ಸಣ್ಣ ಚಿತ್ತಯ್ಯನವರು ಸೂಕ್ತ ಆಯ್ಕೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಆಡಳಿತಗಾರನಾಗಿ, ಒಬ್ಬ ಇಂಜಿನಿಯರ್ ಆಗಿ ನನ್ನ ಕನಸು ಒಂದು ನೀರಾವರಿ ಕ್ಷೇತ್ರದ ಇಷ್ಟು ಬಿಗ್ ಕನಸು, ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆಗಳದ್ದು ಇಷ್ಟು ಕನಸಿದೆ. ಒಬ್ಬ ದಕ್ಷ ಅಧಿಕಾರಿಯಾಗಿ ಜನರ ಸಮಸ್ಯೆಗಳನ್ನ ಹತ್ತಿರದಿಂದ ನೋಡಿದ್ದಾರೆ. ಒಬ್ಬ ಅಧಿಕಾರಿಯಾಗಿ ತನ್ನ ವ್ಯಾಪ್ತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಿ ಜನಗಳಿಂದ ಸೈ ಎನಿಸಿಕೊಂಡವರು ಸಣ್ಣ ಚಿತ್ತಯ್ಯ. ಥಿಂಕ್ ಬಿಗ್, ಆಕ್ಟ್ ಬಿಗ್. ನಾವು ಸಣ್ಣ ಸಮುದಾಯದವರು ಕನಸಾದ್ರೂ ದೊಡ್ಡದು ಕಾಣೋಣ. ಈ ನಮ್ಮ ಕನಸೇನು 2 ಲಕ್ಷ ಎಕರೆಗೆ ನೀರು ಕೊಡೋದು. ಹಿರಿಯೂರಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಅಸ್ತಿತ್ವ ಗಟ್ಟಿಯಾಗಿದ್ದರೂ ಕ್ಷೇತ್ರದಲ್ಲಿ ಇನ್ನೂ ಬಗೆಹರಿಯದ ಸಮಸ್ಯೆಗಳು ಸಾಕಷ್ಟಿವೆ. ಸರಿಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಕ್ಷೇತ್ರ ಬಹುತೇಕ ಗ್ರಾಮೀಣ ಭಾಗವನ್ನ ಹೊಂದಿದ್ದು ರೈತರೇ ಇಲ್ಲಿನ ಶಕ್ತಿಯಾಗಿದ್ದಾರೆ. ಆದರೂ ಸಮುದ್ರದ ಸ್ನೇಹ ಉಪ್ಪಿಗೆ ಬರ ಅನ್ನುವ ಹಾಗೆ ಹಿರಿಯೂರಿನಲ್ಲಿ ಪ್ರಸಿದ್ಧ ವಾಣಿ ವಿಲಾಸ ಜಲಸಾಗರ ಇದ್ದರೂ ಇಲ್ಲಿ ಕೃಷಿಗೆ ಮಾತ್ರ ನೀರಿನ ಬರ ತಪ್ಪಿಲ್ಲ. 1950ರಿಂದ ಭದ್ರ 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 ಅಂತ ಇದೀವಿ ನಾವು ಮಧ್ಯ ಕರ್ನಾಟಕದವರು. ಇನ್ನೂ ಈಡೇರಿಲ್ಲ. ರೈತರಿಗೆ ನೀರಾವರಿ ಇರಲಿ, ಕೆಲವೊಮ್ಮೆ ಕುಡಿಯುವ ನೀರಿಗೂ ಹಾಹಾಕಾರಗೊಳ್ಳುತ್ತದೆ ಹಿರಿಯೂರು. ನಮಗೆ ಬೇಕಾಗಿರೋದು ನೀರು ನೀರು ನೀರು. ಸಣ್ಣ ಚಿತ್ತಯ್ಯನವರು ಈ ವಿಚಾರವಾಗಿಯೇ ದೊಡ್ಡ ಯೋಜನೆ ಹಾಕಿಕೊಂಡಿದ್ದಾರೆ. ಅದು ಸುಮ್ಮನೆ ಆಶ್ವಾಸನೆಯಲ್ಲ, ಅದರ ಹಿಂದೆ ವೈಜ್ಞಾನಿಕ ಸಂಶೋಧನೆಯೂ ಇದೆ. ಗೆದ್ದು ಬಂದರೆ ಹಿರಿಯೂರಿನ ಜಲ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಇವರು ಹಾಕಿಕೊಂಡಿರುವ ಯೋಜನೆ ವಾಸ್ತವಕ್ಕೆ ತೀರಾ ಹತ್ತಿರವಾಗಿದೆ. ಎಲ್ಲಿ ನೀರಿರುತ್ತೋ, ಎಲ್ಲಿ ಲ್ಯಾಂಡ್ ಭೂಮಿ ಇರುತ್ತೋ ಒಂದು ಸ್ವಲ್ಪ ನಿಟ್ಟಿಂಗ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಕೆರೆ, ಕಾಲುವೆ, ಜಲಾಶಯಗಳ ಸದ್ಬಳಕೆಯ ವಿಚಾರದಲ್ಲಿ ಸಣ್ಣ ಚಿತ್ತಯ್ಯನವರ ಈ ಯೋಜನೆ ಹಿರಿಯೂರಿನ ಇತಿಹಾಸ ಬದಲಿಸುವುದರಲ್ಲಿ ಅನುಮಾನವೇ ಇಲ್ಲ. ಸ್ನೇಹಿತರೆ, ಹಿರಿಯೂರಿನ ಶಾಸಕನಾಗುವುದೆಂದರೆ ಅದು ಅಕ್ಷರಶಃ ಮುಳ್ಳಿನ ಮೇಲಿನ ನಡಿಗೆಯೇ ಸರಿ. ಯಾಕೆಂದರೆ ಇಲ್ಲಿ ನೀರಿನ ಸಮಸ್ಯೆ ಮಾತ್ರವಲ್ಲ, ಇನ್ನು ಹಲವಾರು ಸಮಸ್ಯೆಗಳು ಇಲ್ಲಿ ತಾಂಡವಾಡುತ್ತಿವೆ. ಕೃಷಿಗೆ ಈಗಲೂ ಮಳೆಯೇ ಆಧಾರ.
ಅದಕ್ಕೂ ಮೀರಿ ಬೆಳೆ ಕೈಗೆ ಬಂದರೆ ರೈತರ ಬೆಳೆಗೆ ಬೆಲೆ ಸಿಗೋದಿಲ್ಲ. ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಕೈಗಾರಿಕೆಗಳು ಅಭಿವೃದ್ಧಿಯಾಗಿಲ್ಲ. ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಇನ್ನೂ ಬೆಳವಣಿಗೆಯಾಗಿಲ್ಲ. ಶಿಕ್ಷಣ ಕ್ಷೇತ್ರ ಸುಧಾರಣೆ ಕಂಡಿಲ್ಲ. ನಗರದಲ್ಲಿ ಮೂಲ ಸೌಕರ್ಯಗಳಿಲ್ಲ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ. ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಸೇವೆ ಉತ್ತಮವಾಗಿಲ್ಲ. ಇನ್ನು ನಗರಗಳಲ್ಲಿ ಒಳಚರಂಡಿ, ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ, ಬೀದಿ ದೀಪ ವ್ಯವಸ್ಥೆ ನಿಜಕ್ಕೂ ಚಿಂತಾಜನಕವಾಗಿದೆ. ಗೆದ್ದು ಕೇವಲ ಅಧಿಕಾರ ಹಿಡಿಯಬೇಕು ಅನ್ನುವ ಒಂದೇ ಕಾರಣಕ್ಕೆ ರಾಜಕೀಯಕ್ಕೆ ಬರುವ ನಾಯಕರಿಂದ ಈ ಸಮಸ್ಯೆಗಳ ಪರಿಹಾರ ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ದೂರದೃಷ್ಟಿ ಇರುವ ಸಮರ್ಥ ನಾಯಕನೇ ಬೇಕು. ಆ ನಿಟ್ಟಿನಲ್ಲಿ ಸಣ್ಣ ಚಿತ್ತಯ್ಯ ಹಿರಿಯೂರಿನ ದೊಡ್ಡ ಭರವಸೆಯಾಗಿ ಕಂಡಿದ್ದಾರೆ. ನಿಮ್ಮ ದುಃಖ ದುಮ್ಮಾನಗಳನ್ನು ನೋಡಿದ್ದೀವಿ, ನಮಗೆ ಕೊಡ್ರಿ. ನಾನು ಬಂದಿರದೆ, ನಾನು ರೈತ ಎಂದು ಕೇಳ್ರಿ. ನಾನು ಉತ್ಪ್ರೇಕ್ಷೆ ಹೇಳಲ್ಲ. ನನ್ನಂತ ಸಣ್ಣ ಸಮುದಾಯನ ಸುಜಾತಮ್ಮನ ಗೊತ್ತಿದೆ. ಕುರಿ ಕಾದಿದ್ದೀನಿ, ಮೇಕೆ ಕಾದಿದ್ದೀನಿ, ಬಂದೆ ಪಡೆದಿದ್ದೀನಿ, ಬಂದ್ಗಳಲ್ಲಿ ಅಲ್ಲಿ ಕಣ್ಣಾಗಿ ಬೀಳೋದು ನನಗೆ ಅನುಭವಿಸಿದ್ದೀನಿ. ಇಂಥ ಸಮಾಜನ ಏನಪ್ಪ ನಮ್ಮವರು ಉಪಕಾರ ಸ್ಮರಣೆ ಇರಬೇಕು ಜೀವನದಲ್ಲಿ. ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿಗಳು ಆಗ್ತಿದ್ದಂಗೆ ಈ ವಿಶ್ವೇಶ್ವರ ಜಲ ನಿಗಮಕ್ಕೆ ರಾಜ್ಯದ ಅತ್ಯುನ್ನತ ಸರ್ಕಾರದ ಮಟ್ಟದ ಹುದ್ದೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ರಿಂದ ನಾನು ಭದ್ರಾ ಮೇಲ್ದಂಡೆ ಯೋಜನೆ ನನ್ನ ಕರ್ತವ್ಯ ಮಾಡಿದ್ದೀನಿ. ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿರುವ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಮಾಡಿರುವ ಸಣ್ಣ ಚಿತ್ತಯ್ಯನವರಿಗೆ ಹಿರಿಯೂರಿನ ವಾಣಿ ವಿಲಾಸ ಜಲಾಶಯದ ಬಳಕೆ ಹೇಗೆ ಮಾಡಬೇಕು ಅನ್ನುವ ಸ್ಪಷ್ಟ ಚಿತ್ರಣ ಇದೆ. ಬರದ ನಾಡು ಅಂತ ಕರೆಸಿಕೊಳ್ಳುತ್ತಿರುವ ಹಿರಿಯೂರು ಹಸಿರಿನಿಂದ ಕಂಗೊಳಿಸುವುದು ಸಣ್ಣ ಚಿತ್ತಯ್ಯನವರ ದೊಡ್ಡ ಕನಸು. ಆ ಕನಸು ನನಸಾಗುವ ಯೋಜನೆಯೂ ತಯಾರಾಗಿದೆ. ಇದರ ಜೊತೆಗೆ ಯುವ ಜನತೆಯ ಉದ್ಯೋಗ, ಕೈಗಾರಿಕೆ, ರಸ್ತೆ ಸಂಪರ್ಕ ಎಲ್ಲವೂ ನೀಲನಕ್ಷೆಯಾಗಿ ಸಿದ್ಧವಾಗಿದೆ. ನಾನು ಆರಿಸಿ ಬಂದ ಮೊದಲನೇ ದಿನನೇ ನಾನು ಐಮಂಗಲ ಹೆಣ್ಣು ಮಕ್ಕಳು ಸ್ಕೂಲ್ಗೆ ವಿಸಿಟ್ ಮಾಡಬೇಕು. ಅವ್ರ ಒಟ್ಟಿಗೆ ಸಹಭೋಜನ ಮಾಡಬೇಕು. ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ನಾನು ಹೇಳಬೇಕು. ಆನ್ ಪಾರ್ ವಿತ್ ನವೋದಯ. ಅದೇ ಥರನೇ ಇಲ್ಲಿ ಅಕಾಡೆಮಿಕ್ ಇಂಪ್ರೂವ್ ಮಾಡಿದ್ರೆ ಅದರಲ್ಲೂ ತಳ ಸಮುದಾಯದವರು ಪಾಪ. ಹಾಗಾಗಿ ಒಬ್ಬ ಸಮರ್ಥ ನಾಯಕನನ್ನ ಸಕಾಲದಲ್ಲಿ ಗುರುತಿಸದೆ ಹೋದರೆ ಅದು ಖಂಡಿತವಾಗಿಯೂ ಕ್ಷೇತ್ರಕ್ಕಾಗುವ ನಷ್ಟ. ಬಂಧುಗಳೇ, ಇದೀಗ ಸಣ್ಣ ಚಿತ್ತಯ್ಯನವರತ್ತ ಮತದಾರರು ಒಲವು ತೋರಿಸಿದ್ದಾರೆ. ಜನರು ಬೆಂಬಲಕ್ಕೆ ನಿಂತಿದ್ದಾರೆ. ಪಕ್ಷವು ಗುರುತಿಸುವ ಭರವಸೆ ಇದೆ. ಹಿರಿಯೂರು ಇಷ್ಟು ದಶಕಗಳ ಕಾಲ ಕಂಡಿದ್ದೇ ಒಂದು ನೋಟವಾದರೆ ಮುಂದೆ ಸಣ್ಣ ಚಿತ್ತಯ್ಯನವರ ದೃಷ್ಟಿಕೋನವೇ ಮತ್ತೊಂದು. ಅದು ಹಿರಿಯೂರಿನ ಸಮಗ್ರ ಅಭಿವೃದ್ಧಿ. ಕ್ಷೇತ್ರಕ್ಕೆ ಭರಪೂರ ನೀರು, ಕಣ್ಣಿಗೆ ಕಾಣುವಷ್ಟು ಹಸಿರು, ಕೈಗಾರಿಕಾ ಕ್ರಾಂತಿ, ಯುವ ಸಮೂಹಕ್ಕೆ ಊರುಗಳಲ್ಲೇ ಉದ್ಯೋಗ, ಆಧುನಿಕ ಸೌಕರ್ಯದ ಸುಸಜ್ಜಿತ ರಸ್ತೆಗಳು. ಅವಕಾಶ ಸಿಕ್ಕಿದರೆ ಸಣ್ಣ ಚಿತ್ತಯ್ಯ ಇವುಗಳನ್ನ ಸಾಧಿಸಿಯೇ ತೀರುವ ಛಲಗಾರನಾಗಿ ಎದ್ದು ನಿಂತಿದ್ದಾರೆ. ಜಾತಿ, ಮತ, ಪಕ್ಷ, ಪಂಗಡಗಳ ಆಚೆಯೂ ಸಣ್ಣ ಚಿತ್ತಯ್ಯ ಎಲ್ಲರ ಚಿತ್ತದಲ್ಲಿ ನಿಂತಿದ್ದಾರೆ. ಜಾಬ್ ಓರಿಯೆಂಟೆಡ್ ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ, ಆಟೋಮೊಬೈಲ್ಸು, ಮತ್ತೊಂದು ಮಗದೊಂದು ಅಲ್ಲಿ ಬಂದ್ಬಿಟ್ರೆ ಅವ್ರಿಗೇನು ಮೇಯ್ನ್ ಕೇಳೋದೇನು ವಾಟರ್ ಲೊಕೇಶನ್. ಲ್ಯಾಂಡ್, ವಾಟರ್ ಲೊಕೇಶನ್ ಇದ್ರೆ ಲ್ಯಾಂಡ್ ಬರ್ತೈತಪ್ಪ. ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಕಡೆ ಚೆನ್ನೈವರೆಗೂ ನ್ಯಾಷನಲ್ ಹೈವೇ ಇದೆ, ಈ ಕಡೆ ಬಾಂಬೆ ಪೂನಾವರೆಗೂ ನಮ್ಮ NH4 ಇದೆ, ಸೂಪರ್ ಹೈವೇ ಬೇರೆ ಆಗ್ತಾ ಇದೆ, ನಮ್ಮ ರೈಲ್ ಬರ್ತಾ ಇದೆ. ಖಂಡಿತ ಇದು ನಿಟ್ಟಿಂಗ್ ಮಾಡೋರು ಬೇಕು, ಒಂದು ಮಾಡೋರು ಬೇಕು, ಒಂದು ಥಾಟ್ಸ್. ಇವರು ಗೆಲ್ಲಬೇಕು. ಹಿರಿಯೂರು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು. ಬಾರದ ಊರು ಹಿರಿಯೂರು ಹಸಿರಿನ ಸಿರಿಯಾಗಬೇಕು. ಅದಕ್ಕಾಗಿ ಸಣ್ಣ ಚಿತ್ತಯ್ಯ ಗೆಲ್ಲಬೇಕು. ಅವಕಾಶ ಅನುಕಂಪದ ಪಾಲಾಗಿ ವ್ಯರ್ಥವಾಗದಿರಲಿ.
ಅಭಿವೃದ್ಧಿಯ ಜೊತೆಯಾಗಲಿ. ಯೋಚಿಸಿ ನಿರ್ಧಾರ ಮಾಡಿ. ನಮಸ್ಕಾರ. ಜನಸೇವೆಗೆಂದು